ನಮಸ್ಕಾರ. ದಸರಾ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಜಂಬೂ ಸವಾರಿ ಆನೆಗಳು. ಅವುಗಳಲ್ಲಿ ಒಂದು ಪ್ರಮುಖ ಆನೆ ಧನಂಜಯ. ನೋಡೋಕೆ ರಾಜ ಗಾಂಭೀರ್ಯ. ಆದ್ರೆ ಈ ಭವ್ಯ ಆನೆಯೊಳಗೆ ಒಂದು ಕಾಡು ಹೃದಯ ಇನ್ನೂ ಬಡಿತಾ ಇದೆ. ಬನ್ನಿ, ಇವತ್ತು ನಾವು ಧನಂಜಯನ ಈ ವಿಚಿತ್ರ ಕಥೆಯನ್ನ ನೋಡೋಣ. ಪ್ರಶ್ನೆ ಇರೋದಿಷ್ಟೇ, ಇಷ್ಟೆಲ್ಲ ಹೆಸರು, ಗೌರವ ಎಲ್ಲವನ್ನೂ ಸಂಪಾದಿಸಿದ ಒಂದು ರಾಜ ಗಾಂಭೀರ್ಯದ ಆನೆ ಇದ್ದಕ್ಕಿದ್ದಂತೆ ಮೈಸೂರಿನ ಬೀದಿಗಳಲ್ಲಿ ಕಾಡಾನೆಯ ಥರ ಯಾಕೆ ಓಡಾಡಬೇಕು? ಏನಾಯ್ತು ಆ ದಿನ? ಬನ್ನಿ, ಈ ಘಟನೆಯ ಆಳಕ್ಕೆ ಇಳಿದು ನೋಡೋಣ. ಈ ಕತೆ ಶುರುವಾಗೋದು 2024 ಸೆಪ್ಟೆಂಬರ್ ತಿಂಗಳಲ್ಲಿ. ಜಾಗ ಮೈಸೂರು ಅರಮನೆ. ಎಲ್ಲವೂ ಶಾಂತವಾಗಿ ದಸರಾ ತಯಾರಿ ನಡೀತಿತ್ತು. ಆದರೆ ಇದ್ದಕ್ಕಿದ್ದಂತೆ ಅಕ್ಷರಶಃ ಕ್ಷಣಾರ್ಧದಲ್ಲಿ ಅಲ್ಲಿನ ವಾತಾವರಣವೇ ಬದಲಾಗಿ ಹೋಯಿತು. ಅಲ್ಲಿ ದಸರಾ ಹಬ್ಬದ ತಾಲೀಮ್ ನಡೀತಿತ್ತು. ಧನಂಜಯನನ್ನಂತೂ ಸುಂದರವಾಗಿ ಅಲಂಕಾರ ಮಾಡಿದ್ರು. ಆದರೆ ಏನಾಯ್ತು ಏನೋ, ಇದ್ದಕ್ಕಿದ್ದಂತೆ ಅದು ತನ್ನ ಜೊತೆಗಿದ್ದ ಇನ್ನೊಂದು ಆನೆ ಮೇಲೆ ದಾಳಿ ಮಾಡಿಬಿಟ್ಟು. ಅಷ್ಟೇ ಅಲ್ಲ, ಅದನ್ನ ಅರಮನೆಯ ಗೇಟು, ಬ್ಯಾರಿಕೇಡ್ ಎಲ್ಲ ದಾಟಿ ನೇರವಾಗಿ ನಗರದ ಬೀದಿಗಳಿಗೆ ಅಟ್ಸ್ಕೊಂಡು ಹೋಯ್ತು. ಆ ಕ್ಷಣದ ಗೊಂದಲ, ಭಯ ಹೇಗಿರಬೇಡ ಯೋಚನೆ ಮಾಡಿ. ಸರಿ, ಈ ಘಟನೆ ಯಾಕಾಯಿತು ಅಂತ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಬೇಕು. ಅಂದರೆ ಧನಂಜಯನ ಹಿಂದಿನ ಕಥೆಯನ್ನ ತಿಳ್ಕೋಬೇಕು. ಅರಮನೆಗೆ ಬರೋಕ್ ಮುಂಚೆ ಆತ ಹೇಗಿದ್ದ, ಅವನ ಹಿನ್ನೆಲೆ ಏನು ನೋಡೋಣ. ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. ಇವತ್ತು ಅರಮನೆಯಲ್ಲಿ ರಾಜಮರ್ಯಾದೆ ಪಡೀತಿದ್ದಾನಲ್ಲ ಈ ಧನಂಜಯ, ಒಂದು ಕಾಲದಲ್ಲಿ ಹಾಸನ ಜಿಲ್ಲೆಯಲ್ಲಿ ರೈತರ ಮೇಲೆ ದಾಳಿ ಮಾಡಿ ದೊಡ್ಡ ಆತಂಕವನ್ನೇ ಸೃಷ್ಟಿಸಿದ್ದ ಒಂದು ಸಮಸ್ಯಾತ್ಮಕ ಕಾಡಾನೆ. ಹೌದು, ಇದೇ ಕಾರಣಕ್ಕೆ ಅರಣ್ಯ ಇಲಾಖೆ ಅವನನ್ನು ಸೆರೆ ಹಿಡಿಬೇಕಾಯಿತು. ಆದರೆ ಸೆರೆ ಹಿಡಿದ ಮೇಲೆ ಅವನ ಜೀವನ ಪೂರ್ತಿ ಬದಲಾಯಿತು. 2014ರಲ್ಲಿ ಯಸಳೂರು ಅರಣ್ಯದಲ್ಲಿ ಅವನನ್ನು ಹಿಡಿದು ನೇರವಾಗಿ ದುಬಾರೆ ಆನೆ ಶಿಬಿರಕ್ಕೆ ತಂದು ತರಬೇತಿ ಶುರು ಮಾಡಿದ್ರು. ನೋಡಿ, ಕೇವಲ 4 ವರ್ಷದಲ್ಲಿ, ಅಂದರೆ 2018ಕ್ಕೆ ಅದೇ ಕಾಡಾನೆ ಮೊದಲ ಬಾರಿಗೆ ಜಗದ್ವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗವಹಿಸಿತು. ಇದು ನಿಜಕ್ಕೂ ಅವನ ಜೀವನದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಹಾಗಂತ ಕಾಡಾನೆಗಳನ್ನ ಪಳಗಿಸೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ಒಂದು ವಿಶೇಷ ವಿಧಾನವನ್ನೇ ಬಳಸ್ತಾರೆ. ಅದಕ್ಕೆ ಕ್ರಾಲ್ ಅಂತ ಕರೀತಾರೆ. ಅಂದ್ರೆ ಇದೊಂದು ತುಂಬಾ ಬಲವಾದ ಮರದ ಪಂಜರ. ಹೊಸದಾಗಿ ಹಿಡಿದು ತಂದ ಆನೆಗಳನ್ನ ಇದರಲ್ಲಿ ಹಲವು ತಿಂಗಳುಗಳ ಕಾಲ ಇಟ್ಟು ನಿಧಾನವಾಗಿ ಅವುಗಳಿಗೆ ತರಬೇತಿ ನೀಡಿ ಪಳಗಿಸಲಾಗುತ್ತೆ. ಧನಂಜಯ ಕೂಡ ಇದೇ ಕಠಿಣ ಪ್ರಕ್ರಿಯೆಯನ್ನು ದಾಟಿ ಬಂದವನು. ಆ ಕ್ರಾಲ್ನಿಂದ ಹೊರಬಂದ ಮೇಲೆ ಧನಂಜಯ ದಸರಾದಲ್ಲಿ ಸುಮ್ಮನೆ ಒಂದು ಆನೆಯಾಗಿ ಉಳಿಲಿಲ್ಲ. ಬದಲಿಗೆ ಅವನು ದಸರಾದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿ ಅಕ್ಷರಶಃ ಒಬ್ಬ ಸ್ಟಾರ್ ಆಗಿ ಬೆಳೆದ. ಅವನಿಗೆ ನಿಶಾನೆ ಆನೆ ಅನ್ನೋ ಒಂದು ಪ್ರತಿಷ್ಠಿತ ಬಿರುದು ಕೂಡ ಇದೆ. ಅಂದ್ರೆ ಜಂಬೂ ಸವಾರಿ ಶುರು ಆದಾಗ ಮೆರವಣಿಗೆಯ ಮುಂಚೂಣಿಯಲ್ಲಿ ಸಾಗುವ ಪ್ರಮುಖ ಆನೆ. ಅಷ್ಟೇ ಅಲ್ಲ, ಅವನ ದಷ್ಟಪುಷ್ಟವಾದ ದೇಹ, ಆ ಧೈರ್ಯ, ಇದನ್ನೆಲ್ಲ ನೋಡಿ ಮುಂದೊಂದು ದಿನ ಚಿನ್ನದ ಅಂಬಾರಿ ಹೊರುವ ಅಂಬಾರಿ ಆನೆ ಆಗುವ ಎಲ್ಲಾ ಸಾಮರ್ಥ್ಯ ಇವನಲ್ಲಿದೆ ಅಂತ ತಜ್ಞರೇ ಹೇಳಿದ್ದಾರೆ. ನೋಡಿ, ಇಂಥ ಗೌರವಕ್ಕೆ ಪಾತ್ರನಾಗಿದ್ದ ಆನೆಯ ಅಂದು ಹಾಗೆ ವರ್ತಿಸಿದ್ದು. ಹಾಗಾದ್ರೆ ಇಷ್ಟೆಲ್ಲ ಸ್ಥಾನಮಾನ, ಗೌರವ ಎಲ್ಲ ಇದ್ದ ಧನಂಜಯ ಅರಮನೆಯಲ್ಲಿ ಯಾಕೆ ಹಾಗೆ ಮಾಡ್ದ? ಸರಿ, ಈಗ ಮತ್ತೆ ನಾವು ಆ ಘಟನೆಗೆ ವಾಪಸ್ ಹೋಗೋಣ. ಅಲ್ಲಿ ನಿಜವಾಗಿ ಸ್ಟೆಪ್ ಬೈ ಸ್ಟೆಪ್ ಏನಾಯ್ತು ಅಂತ ನೋಡೋಣ ಬನ್ನಿ. ಆ ಸಂಜೆ ಎಲ್ಲ ಶುರುವಾಗಿದ್ದು ಒಂದು ಸಣ್ಣ ಜಗಳದಿಂದ. ನಂಬ್ತೀರಾ? ಆಹಾರಕ್ಕೋಸ್ಕರ 43 ವರ್ಷದ ಧನಂಜಯ ಮತ್ತು 25 ವರ್ಷದ ಕಂಜನ್ನನ್ನು ಇನ್ನೊಂದು ಆನೆ ನಡುವೆ ಮಾತಿಗೆ ಮಾತು ಬೆಳೆಯಿತು. ಆದರೆ ಆ ಜಗಳ ನೋಡ್ತಿದ್ದಂತೆ ದೊಡ್ಡದಾಗಿ ಧನಂಜಯ ಕಂಜನ್ ಮೇಲೆ ದಾಳಿ ಮಾಡೇ ಬಿಡ್ತು. ಪಾಪ ಹೆದರಿದ ಕಂಜನ್ ತನ್ನ ಪ್ರಾಣ ಉಳಿಸ್ಕೊಳ್ಳೋಕೆ ಅರಮನೆಯಿಂದ ಹೊರಗೋಡಿತು. ಆದರೆ ಧನಂಜಯ ಬಿಡಲೇ ಇಲ್ಲ. ಪಬ್ಲಿಕ್ ರೋಡ್ನವರೆಗೂ ಬೆನ್ನಿಟ್ಕೊಂಡು ಹೋಯಿತು. ಅದೃಷ್ಟಕ್ಕೆ ಮಾವುತ ಜೆ.ಸಿ. ಭಾಸ್ಕರ್ ಅವರು ತಕ್ಷಣ ಧನಂಜಯನನ್ನ ನಿಯಂತ್ರಣಕ್ಕೆ ತಗೊಂಡ್ರು. ಇಲ್ಲದಿದ್ರೆ ದೊಡ್ಡ ಅನಾಹುತವೇ ಆಗ್ತಿತ್ತು. ಆದರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಇವರಿಬ್ಬರ ನಡುವಿನ ಜಗಳ ಅಲ್ಲಿಗೆ ನಿಲ್ಲಲಿಲ್ಲ. ಮೈಸೂರಿನಲ್ಲಿ ನಡೆದ ಆ ಘಟನೆ ಕೇವಲ ಒಂದು ಆರಂಭ ಅಷ್ಟೇ ಆಗಿತ್ತು. ದಸರಾ ಎಲ್ಲ ಮುಗೀತು. ಆನೆಗಳು ದುಬಾರೆ ಶಿಬಿರಕ್ಕೆ ವಾಪಸ್ ಹೋದವು. ಎಲ್ಲ ಸರಿ ಹೋಯ್ತು ಅನ್ಕೋತಿದ್ದಾಗಲೇ ಅಕ್ಟೋಬರ್ ತಿಂಗಳಲ್ಲಿ ಧನಂಜಯ ಮತ್ತೆ ಕಂಜನ್ ಮೇಲೆ ದಾಳಿ ಮಾಡ್ತು. ಈ ಸಾರಿ ಕಂಜನ್ನ ಕಾಲಿಗೆ ಗಾಯ ಕೂಡ ಆಯಿತು. ಅಂದ್ರೆ ಇವರಿಬ್ಬರ ನಡುವಿನ ಸಂಘರ್ಷ ನಿಜವಾಗಲೂ ಗಂಭೀರವಾಗಿತ್ತು ಅನ್ನೋದು ಸ್ಪಷ್ಟವಾಯಿತು. ಒಂದೇ ತಿಂಗಳಲ್ಲಿ 2 ಸಾರಿ ದಾಳಿ. ಅದೆಷ್ಟೇ ತರಬೇತಿ ಕೊಟ್ಟಿದ್ರು ಶಿಸ್ತಿನಿಂದಿರಬೇಕಾದ ಆನೆ ಯಾಕೆ ಹೀಗೆ ಮಾಡ್ತು?
ಏನಿದ್ರ ಹಿಂದಿನ ಕಾರಣ? ಏನಾದರೂ ವೈಜ್ಞಾನಿಕ ಅಥವಾ ನೈಸರ್ಗಿಕ ಕಾರಣಗಳಿವೆಯಾ ಇದಕ್ಕೆ? ಈ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನ ಕೇಳಿದ್ರೆ ಗಂಡಾನೆಗಳ ನಡುವೆ ಈ ತರಹ ಸಣ್ಣ ಪುಟ್ಟ ಜಗಳಗಳು ತುಂಬ ಸಹಜ ಅಂತಾರೆ. ಇದಕ್ಕೆ ಕಾರಣ ಆಹಾರದಲ್ಲಿನ ಬದಲಾವಣೆ ಇರಬಹುದು ಅಥವಾ ತಮ್ಮ ಪ್ರಾಬಲ್ಯ ಸ್ಥಾಪಿಸೋಕೆ ಮಾಡುವ ವರ್ತನೆ ಇರಬಹುದು ಅಂತಾರೆ. ಇದಕ್ಕೆ ಮದ ಅಂತ ಕರೆಯೋದು. ಇದು ಗಂಡಾನೆಗಳಲ್ಲಿ ಹಾರ್ಮೋನ್ಗಳು ಜಾಸ್ತಿ ಆದಾಗ ಬರುವ ಒಂದು ಸ್ಥಿತಿ. ಆ ಸಮಯದಲ್ಲಿ ಅವುಗಳು ತುಂಬ ಆಕ್ರಮಣಕಾರಿಯಾಗಿರ್ತವೆ. ಇದು ಅವುಗಳ ನಿಯಂತ್ರಣದಲ್ಲಿ ಇಲ್ಲದ ಒಂದು ಸಹಜ ಗುಣ. ಸೊ ಇಲ್ಲಿ ನಾವು ಧನಂಜಯನ ಎರಡು ಬೇರೆ ಬೇರೆ ಮುಖಗಳನ್ನು ನೋಡಬಹುದು. ಒಂದು ಕಡೆ ಮಾವುತ ಹೇಳಿದ ಹಾಗೆ ಕೇಳೋ ಶಾಂತ, ಶಿಸ್ತಿನ, ಪಳಗಿದ ಆನೆ. ಇನ್ನೊಂದು ಕಡೆ ತನ್ನ ಪ್ರಾಬಲ್ಯ ಸ್ಥಾಪಿಸೋಕೆ ಹೋರಾಡೋ, ಮದ ಬಂದಾಗ ಆಕ್ರಮಣಕಾರಿಯಾಗೋ ಸಹಜ ಕಾಡು ಪ್ರಾಣಿಯ ಪ್ರವೃತ್ತಿ. ಬಹುಶಃ ಈ ಎರಡರ ನಡುವಿನ ಸಂಘರ್ಷವೇ ಅವನ ಈ ವಿಚಿತ್ರ ವರ್ತನೆಗೆ ಕಾರಣವಾಗಿರಬಹುದು. ಹಾಗಾದ್ರೆ ಈ ಆಂತರಿಕ ಸಂಘರ್ಷದ ನಡುವೆ ಧನಂಜಯನ ಇವತ್ತಿನ ಜೀವನ ಹೇಗಿದೆ, ಅವನು ಏನ್ ಮಾಡ್ತಿದ್ದಾನೆ, ಅವನ ಪಾತ್ರವೇನು, ಇದು ಅವನ ಒಳಗಿನ ಆ ದ್ವಂದ್ವವನ್ನ ಇನ್ನೂ ಜಾಸ್ತಿ ಮಾಡ್ತಾ? ಇವತ್ತು ಧನಂಜಯ ಕೇವಲ ದಸರಾದ ಹೆಮ್ಮೆಯ ಸಂಕೇತ ಅಷ್ಟೇ ಅಲ್ಲ, ಅವನು ಅರಣ್ಯ ಇಲಾಖೆಗೆ ಒಂದು ದೊಡ್ಡ ಆಸ್ತಿ ಕೂಡ. ವಿಪರ್ಯಾಸ ಅಂದ್ರೆ, ಒಂದು ಕಾಲದಲ್ಲಿ ತಾನೇ ಒಂದು ಕಾಡಾನೆ ಆಗಿದ್ದ ಇವನು ಇವತ್ತು ಬೇರೆ ಕಾಡಾನೆಗಳನ್ನ ಅಷ್ಟೇ ಅಲ್ಲ, ಹುಲಿಗಳನ್ನ ಸೆರೆ ಹಿಡಿಯೋ ಅಪಾಯಕಾರಿ ಕಾರ್ಯಾಚರಣೆಗಳಲ್ಲಿ ಪ್ರಮುಖ ಪಾತ್ರ ವಹಿಸ್ತಾನೆ. ಅಂದ್ರೆ ಪಳಗಿದ ಪ್ರಾಣಿಯಾಗಿ ಕಾಡಿನ ಪ್ರಾಣಿಗಳನ್ನೇ ಹಿಡಿಯೋದು ಈಗ ಅವನ ಕೆಲಸ. ಇದೆಲ್ಲವನ್ನು ನೋಡಿದ ಮೇಲೆ ಕೊನೆಗೆ ಒಂದು ಪ್ರಶ್ನೆ ಹಾಗೇ ಉಳಿಯುತ್ತೆ. ಎಷ್ಟೇ ತರಬೇತಿ ಕೊಟ್ಟರೂ ಒಂದು ಪ್ರಾಣಿಯ ಸಹಜ ಗುಣಗಳನ್ನ, ಅದರ ಕಾಡಿನ ಪ್ರವೃತ್ತಿಗಳನ್ನ ಕೇವಲ ಮುಚ್ಚಿಡಬಹುದೇ ಹೊರತು ಪೂರ್ತಿಯಾಗಿ ಅಳಿಸಿ ಹಾಕೋಕೆ ಸಾಧ್ಯನಾ? ಒಂದು ಕಾಡಿನ ಹೃದಯವನ್ನ ಎಂದಾದರೂ ಸಂಪೂರ್ಣವಾಗಿ ಪಳಗಿಸಲು ಸಾಧ್ಯವೇ? ಧನಂಜಯನ ಕಥೆ ಈ ದೊಡ್ಡ ಪ್ರಶ್ನೆಯನ್ನ ನಮ್ಮೆಲ್ಲರ ಮುಂದಿಟ್ಟೋಗುತ್ತೆ.